ಪ್ರತಿಯೊಂದು ಸಂಬಂಧಗಳು ಕೂಡ ಋಣಾನುಬಂಧ. ನಾವು ಪೂರ್ವ ಜನ್ಮದಲ್ಲಿ ಏನಾದರೂ ಕಾರ್ಮಿಕ್ ಅಕೌಂಟ್ ಇದ್ದರೆ ಮಾತ್ರ ರಿಲೇಷನ್ಶಿಪ್ಸ್ ಆಗೋದು, ಇಲ್ಲದೇ ಸಾಧ್ಯ ಇಲ್ಲ. ಇದನ್ನು ಫಸ್ಟು ನಾವು ವಿವೇಕದಲ್ಲಿ ಒಪ್ಕೋಬೇಕು. ಈಗ ಯಾಕೆ ಇವರೆಲ್ಲರೂ ನಮ್ಮ ಸುತ್ತ ಇದ್ದಾರೆ? ಸಂಬಂಧಗಳು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ, ಮಕ್ಕಳು ಎಲ್ಲ ನಾವು ಫ್ಯಾಮಿಲಿ ಅಂತ ಏನು ಕರಿತೀವಿ, ಆ ಸಂಬಂಧಗಳು ರಕ್ತ ಸಂಬಂಧ ಅಂತೀವಿ, ಹತ್ತಿರದವರು ಅಂತೀವಿ. ಇವರೆಲ್ಲರೂ ಕೂಡ ಯಾಕಿದ್ದಾರೆ? ನಾವು ಯಾವುದೋ ಒಂದು ಸಾಲವನ್ನು ಕೊಡೋದಿರುತ್ತೆ ಅಥವಾ ಇಸ್ಕೊಳ್ಳೋದಿರುತ್ತೆ, ಹಿಂದಿನ ಕರ್ಮ ಅದರಿಂದ ಇದ್ದಾರೆ. ಇದು ಕರ್ಮ ಥಿಯರಿನಲ್ಲಿ ಬಹಳ ಮುಖ್ಯವಾದ ಅಂಶ. ಇದನ್ನು ಯಾರು ಅಂದ್ಕೊಳ್ತಾರೆ, ಆಗ ನಾವು ಇಲ್ಲಿರೋದು ಸಂಬಂಧದಲ್ಲಿ ಲೆಕ್ಕವನ್ನು ಮುಗಿಸೋಕ್ಕೆ, ಕಾರ್ಮಿಕ್ ಅಕೌಂಟ್ ಕ್ಲಿಯರ್ ಮಾಡೋಕ್ಕೆ, ಬುಕ್ ಕ್ಲೋಸ್ ಮಾಡೋಕ್ಕೆ, ಲೆಕ್ಕ ಚುಕ್ತಾ ಮಾಡೋಕ್ಕೆ, ಅದಕ್ಕೆ ನಾನಿದ್ದೀನಿ ಅಂತ ನಮಗೆ ಗೊತ್ತಾಗುತ್ತೆ. ಅವರಿಂದ ನಮಗೆ ತೊಂದರೆ ಆಗ್ಬೋದು, ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ಬೋದು. ಇವೆಲ್ಲವೂ ಕೂಡ ಅವರು ನಮ್ಮ ಇಷ್ಟ ಬಂದಂಗೆ ಇರಲ್ಲ, ನಮಗೆ ಪರೀಕ್ಷೆಗಳಾಗತ್ತೆ. ಇವೆಲ್ಲವೂ ಯಾಕೆ ಅಂದರೆ ನಮ್ಮ ಒಂದು ಸಂಬಂಧನ ಅರ್ಥನ ತಿಳಿಸೋದಕ್ಕೆ. ನಾವು ಅದನ್ನು ಯಾವ ರೀತಿ ಸಹನೆಯಿಂದ